ಆಕಾಶವಾಣಿ ಚಿಂತನ ಡಾಕ್ಟರ್ ಎಚ್.ಎನ್. ಮಂಜುರಾಜ್ ಅವರಿಂದ. ಮುತ್ತೈದೆಯರಿಗೆ ಕುಂಕುಮ ಕೊಟ್ಟಂತೆ ಗಂಡಸರಿಗೆ ಕಾಫಿ ಎಂಬುದು ಜನಪ್ರಿಯ ಮಾತು ಒಂದು ವರ್ಗದ ಜನರಲ್ಲಿ ಹಾಸುಹೊಕ್ಕು. ಕೆಲವರಿಗೆ ಕಾಫಿ ಇಷ್ಟ, ಇನ್ನು ಕೆಲವರಿಗೆ ಟೀ. ಕಾಫಿಗಿಂತ ಟೀ ವಾಸಿ ಎನ್ನುವವರು ಸಹ ಒಮ್ಮೊಮ್ಮೆ ಟೀ ಸಿಗದೇ ಹೋದಾಗ ಕಾಫಿಗೆ ರಾಜಿಯಾಗುತ್ತಾರೆ. ಶಕವರ್ಷ 9ನೇ ಶತಮಾನದಿಂದ ಕಾಫಿ ಚರಿತ್ರೆ ಆರಂಭ. ಉತ್ತೇಜನಕಾರಿ ಪೇಯ ಎಂಬ ಕಾರಣಕ್ಕೆ ಹಲವು ಕಡೆ ಇದನ್ನು ನಿಷೇಧಿಸಲಾಗಿತ್ತು. ಕೆಫೀನ್ ಇರುವುದರಿಂದ ಹೀಗೆ. ಇದೊಂದು ಔಷಧೀಯ ಗುಣ. ಇದು ಹೆಚ್ಚಾದರೂ ಕಷ್ಟ. ಕೆಲವರಂತೂ ಇದಕ್ಕೆ ವಿಪರೀತ ಅಡಿಕ್ಟು. ಕುಡಿಯದೇ ಹೋದರೆ ಜೀವವೇ ಹೋಗುತ್ತದೆಂದು ಪರದಾಡುತ್ತಾರೆ. ಅದರಲ್ಲೂ ಮಧುಮೇಹಿಗರು ಕಹಿ ಕಾಫಿಯನ್ನಾದರೂ ಕುಡಿದಾರೋ ಬಿಡಲೊಲ್ಲರು. ಒಂದು ಕಪ್ ಕಾಫಿ ಎಂಬುದು ಜೀವನೋತ್ಸಾಹ ಹಾಗೂ ನವೋಲ್ಲಾಸಗಳ ಸಂಕೇತ. ಆದರೆ ಯಾವಾಗ ಮತ್ತು ಎಷ್ಟು ಸಲ ಎಂಬುದು ಯಕ್ಷಪ್ರಶ್ನೆ. ಒಬ್ಬೊಬ್ಬರದು ಒಂದೊಂದು ಅಹವಾಲು. ನಾನು ದಿನಕ್ಕೆ 2 ಸಲ ಎನ್ನುವವರು 3ನೇ ಸಲ ಕುಡಿಯುವುದನ್ನು ಹೇಳಿರಲಾರರು. ಒಟ್ಟಿನಲ್ಲಿ ಕಾಫಿಯು ಚಟದ ಪಟ್ಟಿಗೆ ಸೇರಿ ಯಾವುದೋ ಕಾಲವಾಯಿತು. ಆದರೆ ಇದನ್ನೊಂದು ದುಶ್ಚಟ ಎಂದು ಪರಿಗಣಿಸದಿರುವುದು ಕಾಫಿಯ ಅದೃಷ್ಟವೋ ನಮ್ಮ ಅದೃಷ್ಟವೋ ಕಾಣೆ. ಇನ್ನು ಕೆಲವರು ಧನಿಯಾ, ಮೆಂತ್ಯ, ಜೀರಿಗೆ ಬೆರೆಸಿದ ಕಷಾಯ ಕುಡಿದು ಸಮಾಧಾನಪಟ್ಟುಕೊಳ್ಳುತ್ತಾರೆ. ಒಟ್ಟಿನಲ್ಲಿ ಕಾಫಿಗೆ ರಾಜಮರ್ಯಾದೆಯೂ ಇದೆ, ವಾಣಿಜ್ಯ ಬೆಳೆ ಎಂಬ ರಾಜಗೌರವವೂ ಇದೆ. ಅಷ್ಟೇ ಪ್ರಮಾಣದಲ್ಲಿ ಮನೆಮಂದಿಗರ ಗಡೀಪಾರೂ ಇದೆ. ಅತಿ ಹೆಚ್ಚು ಕಾಫಿ ಉತ್ಪಾದನೆಯ ಪಟ್ಟಿಯಲ್ಲಿ ಭಾರತದ್ದು 5ನೇ ಸ್ಥಾನವಾದರೆ ಭಾರತದಲ್ಲಿ ನಮ್ಮ ಕರ್ನಾಟಕದ್ದು 1ನೇ ಸ್ಥಾನ. ಕೊಡಗು ಮತ್ತು ಚಿಕ್ಕಮಗಳೂರು ಕಾಫಿ ಜನರಿಗೆ ಪ್ರಿಯ. ಕಾಫಿ ಹೋಟೆಲುಗಳು ಬದುಕಿನ ಭರ್ಜರಿ ಭಾಗ. ತಿಂಡಿ ತಿಂದ ಮೇಲಿನ ಒಂದು ಸಂಯೋಗ. 1 ತೊಟ್ಟು ಕಾಫಿ, 1 ಕಪ್ ಕಾಫಿ, ಅರ್ಧ ಕಪ್ ಕಾಫಿ, ಕಾಫಿ ಕಪ್, ಕಾಫಿ ಲೋಟ ಅನ್ನೋ ಡೈಲಾಗು ಆಗಾಗ. ಕಾಫಿ ಕುಡ್ಕೊಂಡು ಹೋಗಿ ಅನ್ನೋ ಮಾತು. ಅವರ ಮನೆಗೆ ಹೋದರೆ ಕಾಫಿನೂ ಇಲ್ಲ, ತಿಂಡಿ ಮೊದಲೇ ಇಲ್ಲ ಅನ್ನೋ ಹೀಯಾಳಿಕೆ. ಕಾಫಿನೂ ಕೊಡಿಸಲ್ಲ ಅನ್ನೋ ಜಿಪುಣತನ. ಒಂಚೂರು ಕುಡೀರಿ ಏನಾಗಲ್ಲ ಅನ್ನೋ ದಾರ್ಷ್ಟ್ಯ. ಕಾಫಿಗೋಗಿದ್ದೆ ಅನ್ನೋ ರಾಜಾರೋಷ. ಕಾಫಿನೋ ಟೀನೋ ಎಂದಾಗ ಯಾವುದಾದ್ರೂ ಆಗುತ್ತೆ ಅನ್ನೋ ಔದಾರ್ಯ. ಇವೆಲ್ಲ ಬದುಕಿನ ಸಹ್ಯ ಸಂಗತಿಗಳು. 1 ಕಪ್ ಕಾಫಿಯ ಮೂಲಕ ಒದಗಿ ಬರುವ ಹೊಸ ಸ್ನೇಹ ಸಂಬಂಧಗಳು. ಈ ಹುಡುಗಿಗೆ ಕಾಫಿ ಮಾಡೋಕ್ಕೂ ಬರಲ್ಲ ಎಂಬಂತ, ಪಾಪ ನಮ್ಮ ಹುಡುಗ ಕಾಫಿ ಸಹ ಕುಡಿಯಲ್ಲ ಎಂಬಂಥ ಮಾತುಗಳು ಒಟ್ಟಾರೆ ವ್ಯಕ್ತಿತ್ವವನ್ನು, ಜೀವನವನ್ನು ಕಟ್ಟಿಕೊಡುತ್ತವೆ. ಕಾಫಿಯು ಕೇವಲ ಒಂದು ದ್ರಾವಣವಾಗದೆ, ಪ್ರಚೋದಕವಾಗದೆ ಸಮಾಜೋ ಸಾಂಸ್ಕೃತಿಕ ಆಯಾಮ ಪಡೆದಿದೆ. ಕಾಫಿ ಗೀಪಿ ಕುಡಿಯಲ್ವಾ ಅಂತನ್ನೋದು ಜನರ ಬಾಯಿಯ ಅಪಭ್ರಂಶವೇ ಆಗಿ ಹೋಗಿದೆ. ಮನೆಗೆ ಬಂದವರಿಗೆ ಕಾಫಿ ಮಾಡಿಕೊಡುವುದೇ ಒಂದು ದೊಡ್ಡ ಸಂಭ್ರಮ. ಇಂಥ ಮನೆತನದಿಂದ ಬಂದಂಥ ನನ್ನ ತಾಯಿ ತಂದೆಯರಿಗೂ ಕಾಫಿ ಚಟ. ಚಿಕ್ಕವನಾದ ನನಗೆ ಬಲವಂತವಾಗಿ ಕುಡಿಸುತ್ತಿದ್ದರು. ನನಗೆ ಕಾಫಿಯ ಮೇಲೆ ಜುಗುಪ್ಸೆ ಬರಲು ನಮ್ಮನೆಯೇ ಕಾರಣ. ಬೆಳಗಿನ ಜಾವ 4 ಗಂಟೆಯಾಗುವುದೇ ಕಾಫಿ ಕುಡಿಯಲು ಎಂಬ ಸಿದ್ಧಾಂತದವರು ಅವರು. ದಡಬಡ ಎದ್ದು ಮಲಗಿದ್ದವರನ್ನು ಎಬ್ಬಿಸಿ ಬಿಸಿ ಬಿಸಿ ಕಾಫಿ ಲೋಟ ಕೈಗಿಟ್ಟು ಅದು ಇದು ಮಾತಾಡುತ್ತಾ ನೆಂಟರಿಷ್ಟರ ಪರವೋ ವಿರುದ್ಧವೋ ಚರ್ಚಾ ಸ್ಪರ್ಧೆ ಏರ್ಪಡಿಸಿ ಆ ದಿನವನ್ನು ಉದ್ಘಾಟಿಸುತ್ತಿದ್ದರು. ಅಂದರೆ ಅವರಿಗೆ ಈ ಬೆಡ್ ಕಾಫಿ ಎಂಬುದು ಮನೆತನದ ಸಂಪ್ರದಾಯ ಪಾಲನೆ, ಲೇಟಾಗಿ ತಿಂಡಿ ತಿನ್ನಲು ಪ್ರೇರಣೆ, ಹಲ್ಲುಜ್ಜುವ ಮೊದಲೇ ಕುಡಿದು ಬಿಡಬೇಕೆಂಬ ಘೋಷಣೆ. ಕಾಫಿ ಪುಡಿ ಮತ್ತು ಸಕ್ಕರೆ ಡಬ್ಬ, ಕಾಫಿ ಪುಡಿ ಅಂಗಡಿ, ಕಾಫಿ ಸೋಸುವ ಬಟ್ಟೆ, ಅದರದೇ ಆದ ಪಾತ್ರೆಗಳು, ಸೀಮೆಎಣ್ಣೆ ಸ್ಟೌವು, ಕಲಕುವ ಚಮಚ ಇವೆಲ್ಲ ನಮ್ಮ ಮನೆಯ ಆಂಟಿಕ್ ವಿಚಾರ ಮತ್ತು ಪದಾರ್ಥಗಳು. ಒಮ್ಮೆಯಂತೂ ನಮ್ಮಮ್ಮ ನಿದ್ದೆಗಣ್ಣಿನಲ್ಲಿ ಕಾಫಿಗೆ ಸಕ್ಕರೆ ಹಾಕುವ ಬದಲು ಅಕ್ಕಿ ತರಿ ಹಾಕಿ ಅಧ್ವಾನ ಎಬ್ಬಿಸಿ ನಮ್ಮಪ್ಪನಿಂದ ಬಯಸಿಕೊಂಡಿದ್ದೂ ಉಂಟು. ವಯಸ್ಸಾಯಿತು, ಕಣ್ ಕಾಣೋಲ್ಲ, ಏನೀಗ ಅಂಥವರು ನಾಳೆಯಿಂದ ನೀವೇ ಮಾಡಿ ಎಂದು ಯುದ್ಧ ಘೋಷಿಸಿಬಿಟ್ಟರು. ನನಗೆ ಬುದ್ಧಿ ಬಂದಿದೆ ಎಂದು ಭಾವಿಸಿದಾಗಿನಿಂದ ನಾನು ಕಾಫಿ ಕುಡಿಯುವುದನ್ನು ಬಿಟ್ಟುಬಿಟ್ಟೆ. ಆಮೇಲೆ ಬದುಕಿನಲ್ಲಿ ಯಾವ ಚಟಗಳನ್ನೂ ಇಟ್ಟುಕೊಳ್ಳಬಾರದೆಂಬ ಭಾರೀ ಭ್ರಮೆಯಿಂದ ಕಾಫಿ ಮತ್ತು ಟೀ ಕುಡಿಯುವುದನ್ನು ನಿಷೇಧಿಸಿಕೊಂಡೆ. ನಮ್ಮ ಮನೆಯ ಬೆಡ್ ಕಾಫಿಯ ಪ್ರತಿನಿತ್ಯದ ಪ್ರಹಸನದಿಂದಲೇ ನಾನು ಕಾಫಿ ಸನ್ಯಾಸಿಯಾದದ್ದು. ಒಂದೊಳ್ಳೆಯ ಕಾಫಿಯ ಘಮ, ಅದರ ಕಿಕ್ಕು, ತಿಂಡಿ ತಿಂದ ಮೇಲೆ ಕುಡಿದಾಗಿನ ಸಮಾಧಾನ, ಅದರ ಸುಡು ಬಿಸಿ, ಕಾಫಿ ಲೋಟದ అందಚಂದ, ಕುಡಿಯುವಾಗಿನ ಸೊರಸೊರ, ಮೇಲಿನ ನೊರೆ, ಕೊನೆಯ ಗುಟುಕನ್ನೂ ಹೀರಿ ಆಹ್ಲಾದಗೊಳ್ಳುವ ಮುದ ಇವೆಲ್ಲವೂ ನನಗೆ ಗೊತ್ತಿದೆ. ಆದರೆ ಅದು ಅಪರೂಪವಾಗಿರಬೇಕು ಎಂತಲೂ ಅಂಥ ಒಳ್ಳೆಯ ಮಾಲು ಎಲ್ಲೆಡೆಯೂ ಸಿಗುವುದಿಲ್ಲವೆಂಬ ಜ್ಞಾನೋದಯವೂ ಆಗಿದೆ. ಕಾಫಿ ಬೆರೆಸುವ ಕಲೆ ಎಲ್ಲರಿಗೂ ಗೊತ್ತಿರುವುದಿಲ್ಲವಾದ್ದರಿಂದ ಅದನ್ನು ಪಾನಕ ಮಾಡಿ ಬಾಯಿ ಕೆಡಿಸುವವರೇ ಹೆಚ್ಚು. ಒಟ್ಟಿನಲ್ಲಿ ಕಾಫಿ ಎಂದರೆ ಕೇವಲ ಕಾಫಿಯಲ್ಲ, ಅದರೊಂದಿಗೆ ಸುತ್ತಿಕೊಂಡು ಬರುವ ಬದುಕು, ಆ ಬದುಕಿನ ಬೆರಗು ಮತ್ತು ಕೊರಗು. ಡಾಕ್ಟರ್ ಎಚ್.ಎನ್. ಮಂಜುರಾಜ್ ಅವರಿಂದ ಚಿಂತನ ಕೇಳಿದಿರಿ.